ನಮಸ್ತೆ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ಗಂಗಮ್ಮದೇವಿ ವಿಷ ಪ್ರಸಾದ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ. ಚಿಂತಾಮಣಿ ನಗರದ ನರಸಿಂಹಪೇಟೆ ಗಂಗಮ್ಮ ದೇವಾಲಯದ ವಿಷ ಪ್ರಸಾದ ಪ್ರಕರಣವು ರೋಚಕ ತಿರುವು ಪಡೆದುಕೊಂಡಿದೆ. ಆರೋಪಿ ಲಕ್ಷ್ಮಿ ಎಂಬುವಳು ಪ್ರಸಾದದಲ್ಲಿ ಸೈನೈಡ್ ಬೆರಕೆ ಮಾಡಿರುವ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಕಳೆದ ಶುಕ್ರವಾರದಿಂದ ಪ್ರಕರಣದ ಗಂಭೀರತೆಯನ್ನು ಅರಿತ ನಗರ ಪೊಲೀಸ್ ಠಾಣಾ ಪೊಲೀಸರು ಪ್ರಸಾದವನ್ನು ಹಂಚಿದ ಅಮರಾವತಿ ಮತ್ತು ಪಾರ್ವತಿ ಎಂಬುವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಭಯಾನಕ ಸತ್ಯವೊಂದು ಹೊರಬಿದ್ದಿದೆ. ಲಕ್ಷ್ಮಿ ತನ್ನ ಅನೈತಿಕ ಸಂಬಂಧ ಉಳಿಸಿಕೊಳ್ಳಲು ಪ್ರೇಕರ್ನ ಪತ್ನಿ ಮತ್ತು ಆಕೆಯ ತಾಯಿಯನ್ನ ಪ್ರಸಾದದಲ್ಲಿ ವಿಷ ಬರಿಸಿ ಕೊಂದಿದ್ದಾಳೆ ಎನ್ನುವ ಸತ್ಯ ಬಯಲಾಗಿದೆ. ಕೇಂದ್ರ ವಲಯದ ಐಜಿಪಿ ಬಿ ದಯಾನಂದ್ ಅವರು ಗಂಗಮ್ಮದೇವಿ ವಿಷ ಪ್ರಸಾದ ಪ್ರಕರಣವನ್ನು ಭೇದಿಸಿದ ತನಿಖಾ ತಂಡಕ್ಕೆ 50,000 ರೂಗಳ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ನೋಟಿಸಲ್ಲಿ ಕರೆದಿರ್ತಕ್ಕಂಥ ಪತ್ರಿಕಾ ಸಂವಾದಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ, ಚಿಕ್ಕಬಳ್ಳಾಪುರದ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತೇನೆ. ಇದೊಂದು ಅತ್ಯಂತ ರೋಚಕವಾಗಿರ್ತಕ್ಕಂತಹ, ಕುತೂಹಲಕಾರಿಯಾಗಿರ್ತಕ್ಕಂತಹ ಮತ್ತು ಅಷ್ಟೇ ಚಾಣಾಕ್ಷತನದಿಂದ ಭೇದಿಸಿರ್ತಕ್ಕಂಥ ಒಂದು ಕೊಲೆ ಪ್ರಕರಣ ಆಗಿರ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು 25ನೇ ತಾರೀಕು ಅಂದರೆ ಕಳೆದ ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ಈ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥ ಕೆಲವರು ಅಸ್ವಸ್ಥರಾಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಇಬ್ಬರು ದುರದೃಷ್ಟವಶಾತ್ ಮೃತಪಟ್ಟಿರ್ತಕ್ಕಂಥದ್ದು. ಕವಿತಾ ಅಂತಕ್ಕಂಥ ಒಬ್ಬ ಹೆಂಗಸು, ಜೊತೆಗೆ ಸರಸ್ವತಮ್ಮ ಅಂತಕ್ಕಂಥ ಒಬ್ಬ ವಯಸ್ಸಾದ ಹೆಂಗಸು ಮೃತಪಟ್ಟಿದ್ದರು. ಅದರ ಜೊತೆಗೆ ಸುಮಾರು 9 ಜನರು ಅಸ್ವಸ್ಥರಾಗಿದ್ದು ಅವರು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದು ಗುಣಬಹುದಾಗಿರುತ್ತಾರೆ. ಈ ಬಗ್ಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಮುಖ್ಯವಾಗಿ ಡೆತ್ ಡ್ಯೂ ಟು ನೆಗ್ಲಿಜೆನ್ಸ್ ಅಂತ ಹೇಳಿ ಪ್ರಕರಣವನ್ನು ದಾಖಲಾಗಿಸಿ ಅದರಲ್ಲಿ ಪ್ರಮುಖವಾಗಿ ತನಿಖೆಯನ್ನು ಕೈಗೊಂಡಿದ್ದು, ತನಿಖೆಯ ಸಮಯದಲ್ಲಿ ಕೆಲವೊಂದು ಬಂದಂತಹ ಕೇಸರಿಬಾತನ್ನು ತಿಂದಿದ್ದು, ಅದರಿಂದ ಅವರು ಅಸ್ವಸ್ಥರಾಗಿ ಮೃತಪಟ್ಟಿರ್ತಕ್ಕಂಥದ್ದು ಮತ್ತು ದುರದೃಷ್ಟವಶಾತ್ ಇನ್ನೊಬ್ಬ ವ್ಯಕ್ತಿ ಅನ್ಕನೆಕ್ಟೆಡ್ ಕವಿತಾ ಅಂತಕ್ಕಂಥ ವ್ಯಕ್ತಿ ಕೂಡ ಇದರಲ್ಲಿ ಕೊಲೆ ಹೊಂದಿರತಕ್ಕಂಥದ್ದು ಕಂಡು ಬಂದಿರ್ತದೆ. ಸೊ ಇದರ ಆಧಾರದ ಮೇರೆಗೆ, ಇವರೆಲ್ಲರ ಹೇಳಿಕೆಗಳ ಆಧಾರದ ಮೇರೆಗೆ ಈಗ ಈ ಒಂದು ಪ್ರಕರಣವನ್ನು ಕೇವಲ ಆಕ್ಸಿಡೆಂಟಲ್ ಡೆತ್ಗೆ ಬದಲಾಗಿ ಕೊಲೆ ಪ್ರಕರಣ ಅಂತೇಳಿ ನಾವು ದಾಖಲು ಮಾಡ್ಕೊಂಡಿದ್ದೇವೆ. 307, 328, 302 ಮತ್ತು 120B ಅಂದರೆ ಕಾನ್ಸ್ಪಿರಸಿ ಕೂಡ ಇಲ್ಲಿ ಇರೋದ್ರಿಂದ ಅದನ್ನು ಕೂಡ ಸೇರಿಸಿದ್ದೇವೆ. ಕೊಲೆಗೆ ಮೂಲಭೂತ ಉದ್ದೇಶ, ಈ ಲಕ್ಷ್ಮಿ ಎಂಬಾಕೆ ಹಿಂದೆ ಲೋಕೇಶ್ರ ಮನೆಯಲ್ಲಿ ಬಾಡಿಗೆಗೆ ಇರ್ತಕ್ಕಂಥದ್ದು ಮತ್ತು ಆ ಸಂದರ್ಭದಲ್ಲಿ ಆಕೆಗೂ ಮತ್ತು ಲೋಕೇಶ್ ಈತನಿಗೆ ಒಡನಾಟ ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಲೋಕೇಶ್ ಸುಮಾರು 2.5 ವರ್ಷಗಳ ಹಿಂದೆ ಈ ಶ್ರೀಗೌರಿಯನ್ನು ಮದುವೆ ಆಗ್ತಾರೆ. ಆ ಮದುವೆಯ ನಂತರದಲ್ಲಿ ಶ್ರೀಗೌರಿಗೂ ಕೂಡ ಇದರ ಬಗ್ಗೆ ಸಂಶಯ ಬಂದು ಅನೇಕ ಸಂದರ್ಭಗಳಲ್ಲಿ ಗಂಡ ಹೆಂಡತಿ ಕೂಡ ಗಲಾಟೆ ಆಗಿರ್ತಕ್ಕಂಥದ್ದನ್ನು ಶ್ರೀಗೌರಿ ಸೂಚಿಸ್ತಾರೆ. ಅದಾದ ನಂತರದಲ್ಲಿ ಈಕೆ ಲಕ್ಷ್ಮಿ ಹೇಗಾದರೂ ಮಾಡಿ ಶ್ರೀಗೌರಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.